ವಿಡಿಯೋನ ನೋಡುತ್ತಿರುವ ಪ್ರತಿಯೊಬ್ಬರು ಎಸ್ ಯೋಗ ಟಿಪ್ಸ್ ಯೂಟ್ಯೂಬ್ ವಾಹಿನಿಯನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ನೀವು ಸಬ್ಸ್ಕ್ರೈಬ್ ಮಾಡಿದರೆ ಮಾತ್ರ ನನಗೆ ಇನ್ನಷ್ಟು ವಿಡಿಯೋಗಳನ್ನು ನಿಮ್ಮ ಮುಂದೆ ತರಲು ಸಾಧ್ಯವಾಗುತ್ತದೆ. ಅದೇ ನನಗೆ ಪ್ರೋತ್ಸಾಹ ಎಂದಾಗುತ್ತದೆ. ಹಾಗಾಗಿ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ನಾನು ಯೋಗಪಟು ಸಂದೀಪ್ MN ಎಸ್ ಯೋಗ ಟಿಪ್ಸ್ ಯೂಟ್ಯೂಬ್ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಇಂದಿನ ವಿಶೇಷ ವಿಡಿಯೋಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ ಕಾಯಿಲೆಗೆ ಯಾವ ಆಸನ ಎನ್ನುವಂಥ ಮಾಹಿತಿ ಮೂಲಕ ನಿಮ್ಮ ಮುಂದೆ ಬಂದಿಲ್ಲ. ಯಾಕೆಂದರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ವಿಶೇಷವಾದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅದೇನಪ್ಪ ಅಂದರೆ, ನಾವು ಸಾಕಷ್ಟು ಜನ ಈಗಾಗಲೇ ಯೋಗಾಭ್ಯಾಸವನ್ನು ಮಾಡ್ತಾ ಇರ್ತೀವಿ ಅಥವಾ ಯೋಗವನ್ನು ಪ್ರಾರಂಭ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ. ಅದರಿಂದ ನಾವು ತುಂಬ ಒಳ್ಳೆಯದು, ಯೋಗ ಮಾಡಬೇಕು ಅಂದ್ಕೊಳ್ಳೋದು ತುಂಬ ಒಳ್ಳೆಯದು, ತಪ್ಪಲ್ಲ. ಆದರೆ ನಾವು ತಪ್ಪಾಗಿ ಯೋಗಾಭ್ಯಾಸನ ಮಾಡುವಂಥದ್ದು, ಅಂದರೆ ನಮಗೆ ಆಸನದ ಅಥವಾ ನಮಗೆ ಯೋಗಾಭ್ಯಾಸದ ಯಾವುದೇ ರೀತಿಯ ಒಂದು ಮಾಹಿತಿ ಗೊತ್ತಿರಲ್ಲ, ಹಾಗೆ ಸುಮ್ಮನೆ ಯೋಗಾಭ್ಯಾಸವನ್ನು ಪ್ರಾರಂಭ ಮಾಡಿಬಿಡ್ತೀವಿ. ಅದು ತಪ್ಪು. ನಾವು ರೂಲ್ಸ್ ಫಾಲೋ ಮಾಡಬೇಕಾದಂಥ ಕೆಲವೊಂದಿಷ್ಟು ರೂಲ್ಸ್ಗಳಿವೆ, ನಾವು ಅದನ್ನು ಏನು ಮಾಡಬೇಕು, ಫಾಲೋ ಮಾಡಲೇಬೇಕು. ಅಂಥ ರೂಲ್ಸ್ಗಳ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ, ಇವತ್ತಿನ ಯೋಗಾಭ್ಯಾಸದಲ್ಲಿ ನಾವು ಯಾವೆಲ್ಲ ರೂಲ್ಸನ್ನು ಫಾಲೋ ಮಾಡಬೇಕು ಅನ್ನೋದನ್ನು ನಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಾವು ಏನು ಮಾಡಬೇಕು, ಮಲಮೂತ್ರ ವಿಸರ್ಜನೆ. ಅಂದರೆ ನಾವು ಬೆಳಗ್ಗೆ ಯೋಗಾಭ್ಯಾಸ ಮಾಡ್ತಿದ್ದೀವಪ್ಪ ಅಂದರೆ ಯೋಗಾಭ್ಯಾಸ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಮಲಮೂತ್ರ ವಿಸರ್ಜನೆ ನಾವು ಕಂಪಲ್ಸರಿ ಮಾಡೇ ಹೋಗಬೇಕು. ನಾವು ಹಂಗೆ ಎದ್ದ ತಕ್ಷಣ ಅಥವಾ ಹಲ್ಲುಜ್ದೇನೆ ಈ ಥರ ಯೋಗಾಭ್ಯಾಸನ ಮಾಡುವಂಥದ್ದೆಲ್ಲ ಸಂಪೂರ್ಣವಾಗಿ ನಮ್ಮ ಬೆಳಗಿನ ನಿತ್ಯ ಕರ್ಮಗಳನ್ನಂತ ಏನು ಕರಿತೀವಿ ಅವನ್ನೆಲ್ಲನ ನಾವು ಮುಗಿಸಿ ಏನು ಮಾಡಬೇಕು, ಯೋಗಾಭ್ಯಾಸವನ್ನು ಮಾಡುವಂಥದ್ದಿಲ್ಲ. ಅಂದಾದರೆ ಏನಾಗುತ್ತೆ, ನಮಗೆ ಅದು ಆಸನ ಮಾಡೋಕ್ಕೆ ಡಿಸ್ಟರ್ಬ್ ಆಗುತ್ತೆ ಅಥವಾ ಅದರಿಂದ ಯಾವುದೇ ರೀತಿಯ ಪ್ರಯೋಜನ ಇಲ್ಲ. ನಮ್ಮ ಹೊಟ್ಟೆ ಏನಿರಬೇಕು, ಖಾಲಿ ಇದ್ದೇ ನಾವೇನು ಮಾಡಬೇಕು, ಯೋಗಾಭ್ಯಾಸವನ್ನು ಮಾಡುವಂಥದ್ದು. ಎರಡನೆಯ ವಿಷಯ ಏನಪ್ಪ ಅಂದರೆ, ನಾವು ಸರಿಯಾದ ರೀತಿಯಲ್ಲಿ ಯೋಗಾಭ್ಯಾಸನ ಪ್ರಾರಂಭ ಮಾಡೋದಿಲ್ಲ. ಅಂದರೆ ನಾವು ಹಾಗೆ ಹೋಗ್ತೀವಿ, ಮ್ಯಾಟ್ ಹಾಸ್ತೀವಿ, ಯಾವುದೋ ಒಂದು ಆಸನವನ್ನು ಸ್ಟಾರ್ಟ್ ಮಾಡಿಬಿಡ್ತೀವಿ. ಇದು ತಪ್ಪು. ನಾವೇನು ಮಾಡಬೇಕು, ನಮ್ಮ ದೇಹಕ್ಕೆ ಯಾವ ಆಸನಗಳು ಅವಶ್ಯಕತೆ ಇದೆ ಅಂದರೆ, ಮೊದಲನೇದಾಗಿ ನಾವು ಆಸನಗಳು ಮಾಡೋಕ್ಕಿಂತ ಮುಂಚೆನೇ ಸರಿಯಾದ ಕ್ರಮದಲ್ಲಿ ವಾರ್ಮಪ್ ಎಕ್ಸಸೈಸನ್ನು ಮಾಡುವಂಥದ್ದು. ಅಂದರೆ ನಾವು ಈಗ ಒಂದು ಕಬ್ಬಿಣವನ್ನು ಏನೋ ಅದೊಂದು ಆಕಾರ ಮಾಡ್ತೀವಪ್ಪ ಅಂದರೆ ಅದನ್ನು ಮೊದಲು ನಾವು ಬೆಂಕಿಯಲ್ಲಿ ಕಾಯಿಸಿ ಮನಿಸಬೇಕು, ಆಮೇಲೆ ಅದೊಂದು ಆಕಾರವಾಗುತ್ತೆ. ಅಷ್ಟೇ. ನಾವು ಯೋಗಾಭ್ಯಾಸವನ್ನು ಮಾಡ್ತಿದ್ದೀವಿ ಅಂದರೆ ನಮ್ಮ ದೇಹವನ್ನು ಮೊದಲಿಗೆ ಎಕ್ಸಸೈಸ್ ಮಾಡಿ, ವಾರ್ಮಪ್ ಎಕ್ಸಸೈಸ್ ಅಂತ ಏನಂತ ಕರಿತೀವಿ, ಅವನ್ನ ಮಾಡಿ ನಮ್ಮ ದೇಹವನ್ನು ಸಂಪೂರ್ಣವಾಗಿ ಸಡಿಲಗೊಳಿಸಿ ನಂತರ ಯೋಗಾಭ್ಯಾಸವನ್ನು ಮಾಡುವಂಥದ್ದು. ಯಾವ ರೀತಿ ವಾರ್ಮಪ್ ಎಕ್ಸಸೈಸ್ ಮಾಡಬೇಕೆನ್ನುವುದನ್ನು ನಾನು ಈಗಾಗಲೇ ನನ್ನ ಎಸ್ ಯೋಗ ಟಿಪ್ಸ್ ಯೂಟ್ಯೂಬ್ ವಾಹಿನಿಯಲ್ಲಿ ಒಂದು ವಿಡಿಯೋನ ಮಾಡಿದ್ದೀನಿ. ಸೈಡ್ ಅದನ್ನು ಸ್ಕ್ರೀನ್ ಮೇಲೆ ಪ್ಲೇ ಮಾಡ್ತೀನಿ, ಕ್ಲಿಕ್ ಮಾಡಿ ಆ ವಿಡಿಯೋನ ನೀವು ನೋಡಿ ತಿಳಿರಿ. ಯಾವ ರೀತಿ ಯೋಗಾಭ್ಯಾಸ ಮಾಡುವ ಮುನ್ನ ಏನೆಲ್ಲ ನಾವು ಎಕ್ಸಸೈಸ್ ಆಸನಗಳನ್ನು ಮಾಡಬೇಕೆನ್ನೋದನ್ನು ತಿಳಿರಿ. ನಂತರ ಮೂರನೇದಾಗಿ ನಾವೇನನ್ನು ಪಾಲನೆ ಮಾಡಬೇಕಪ್ಪ ಅಂದರೆ, ಆಸನ ಮಾಡ್ತಿರ್ತೀವಿ, ನಮಗೆ ಉಸಿರಾಟದ ಕ್ರಮ ಗೊತ್ತಿರಲ್ಲ. ಯಾವ ರೀತಿ ಉಸಿರಾಡಬೇಕಂತ, ಹಿಂದೆ ಬೆಂಡಾದಾಗ ಯಾವ ರೀತಿ ಉಸಿರಾಡಬೇಕು, ಮುಂದೆ ಬೆಂಡಾದಾಗ ಯಾವ ರೀತಿ ಉಸಿರಾಡಬೇಕು ಎನ್ನುವುದನ್ನು ನಮಗೆ ಗಮನ ಇರಲ್ಲ. ಅದನ್ನು ನಾವು ಸರಿಯಾಗಿ ಗಮನಿಸಬೇಕು. ಅಂದರೆ ನಾವು ಮೋಸ್ಟ್ ಆಫ್ ದ ಟೈಮ್ ನಾವೇನು ಮಾಡ್ತಿರ್ತೀವಿ, ಆಸನ ಮಾಡ್ಬೇಕಾದ್ರೆ ಉಸಿರನ್ನು ಹೋಲ್ಡ್ ಮಾಡ್ತಿರ್ತೀವಿ. ಉಸಿರನ್ನು ಹೋಲ್ಡ್ ಮಾಡಿ ನಮ್ಮ ಫೇಸ್ ನೋಡಬೇಕು ಯಾವ ರೀತಿ ಆಗಿಬಿಟ್ಟಿರುತ್ತಪ್ಪ ಅಂದರೆ ತುಂಬ ಏನೋ ಒಂಥರ ವಿಚಿತ್ರವಾಗಿ ಆಗಿಬಿಟ್ಟಿರುತ್ತೆ. ಯಾಕೆಂದರೆ ನಾವು ಒಳಗಡೆ ಉಸಿರನ್ನ ಹೋಲ್ಡ್ ಮಾಡಿದಾಗ ಅದು ಯಾವುದೇ ರೀತಿ ನಮಗೆ ಯೂಸ್ ಆಗಲ್ಲ. ಅದರಿಂದ ಸಾಕಷ್ಟು ಪೇನ್ ಆಗುತ್ತೆ ಹೊರತು ಆಸನ ಮಾಡಿ ನಮಗೆ ಯೂಸ್ ಆಗಲ್ಲ. ನೆಕ್ಸ್ಟು 4ನೇ ವಿಷಯ ಏನಪ್ಪ ಅಂದರೆ, ನಾವು ಹೊಟ್ಟೆ ತುಂಬ ಊಟ ಮಾಡೋದು. ಹೊಟ್ಟೆ ತುಂಬ ಊಟ ಮಾಡಿ ಹಾಗೆ ಯೋಗಾಭ್ಯಾಸವನ್ನು ಮಾಡುವಂಥದ್ದು. ಅಂದರೆ ಸಾಮಾನ್ಯವಾಗಿ ಮಾರ್ನಿಂಗ್ ಯೋಗಾಭ್ಯಾಸ ಮಾಡೋರು ರಾತ್ರಿ ಊಟ ಮಾಡಿರ್ತಾರೆ, ಅವರ ಮಾರ್ನಿಂಗು ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡು ಯೋಗಾಭ್ಯಾಸ ಮಾಡಬೇಕು, ಆ ಥರ ಮಾಡಿರ್ತಾರೆ. ಆದರೆ ನಾವು ಸಾಯಂಕಾಲ ಯೋಗಾಭ್ಯಾಸ ಮಾಡೋರಾದರೆ, ಸಾಯಂಕಾಲ ಇನ್ನೊಂದು ಟೈಮ್ ಯೋಗಾಭ್ಯಾಸ ಮಾಡೋರಾದರೆ, ಮಧ್ಯಾಹ್ನ ಊಟ ಮಾಡಿರ್ತೀವಿ, ಯಾವಾಗ ಒಂದು 3 ಗಂಟೆಗೆ ಏನೋ ಊಟ ಮಾಡಿರ್ತೀವಿ, ವಾಪಸ್ 5 ಗಂಟೆಗೆ ಹೋಗಿ ನಾವು ಪ್ರಾಕ್ಟೀಸ್ ಮಾಡ್ತೀವಿ, ಅದು ಜೀರ್ಣ ಆಗಿರಲ್ಲ. ನಾವು ಆ ಥರ ಮಾಡಬಾರ್ದು. ಹೊಟ್ಟೆಯಲ್ಲಿ ಊಟ ಇಟ್ಕೊಂಡು ಅಥವಾ ಜೀರ್ಣ ಆಗದೇನೆ ನಾವು ಯೋಗಾಭ್ಯಾಸ ಮಾಡೋದ್ರಿಂದ ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ತೇವೆ ಹೊರತು ನಮ್ಮ ಜೀರ್ಣಕ್ರಿಯೆದ್ದು ಸಮಸ್ಯೆ ಇನ್ನೂ ಹೆಚ್ಚಾಗುತ್ತೆ ಹೊರತು ಯಾವುದೇ ರೀತಿ ಯೋಗಾಭ್ಯಾಸದ ಮೂಲಕ ನಮಗೆ ಅದು ಪರಿಹಾರವಾಗುವಂಥದ್ದು ಅಲ್ಲ. ಅಂದರೆ ಈಗ ಮಧ್ಯಾಹ್ನ 1 ಗಂಟೆಗೆ ಏನೋ ಊಟ ಮಾಡ್ತೀವಪ್ಪ ಅಂದರೆ ಆ 1 ಗಂಟೆ ಬಿಟ್ಟು 3 ರಿಂದ 4 ತಾಸು ಗ್ಯಾಪ್ ಇದ್ದರೆ ಯೋಗಾಭ್ಯಾಸ ಮಾಡುವುದಕ್ಕೆ ತುಂಬ ಒಳ್ಳೆಯದು. ಹಾಗೆ ನಾವೀಗ 5ನೇ ಮಾಹಿತಿ ಏನಂದರೆ, ಇತರರನ್ನ ನೋಡಿ ಕಲಿಯುವಂಥದ್ದು. ಅಂದರೆ ಇತರರನ್ನ ನೋಡಿ ಕಲಿಬಾರ್ದು ಅಂತಲ್ಲ, ಅವ್ರ ಥರ ಮಾಡಬೇಕು ಅಂದ್ಕೊಳ್ಳುವಂಥದ್ದು. ಈಗ ಯಾವುದೋ ಒಬ್ಬ ವ್ಯಕ್ತಿ ತುಂಬ ವರ್ಷದ ಯೋಗಾಭ್ಯಾಸ ಮಾಡ್ತಿರ್ತಾನೆ ಅಥವಾ ಅಡ್ವಾನ್ಸ್ಡ್ ಲೆವೆಲ್ ಅವನೇನು ಮಾಡ್ತಿರ್ತಾನೆ, ಯೋಗಾಭ್ಯಾಸ ಮಾಡ್ತಿರ್ತಾನೆ. ನಾವು ಜಾಯ್ನ್ ಆಗಿ ಈಗ ಒಂದು ಯೋಗಾಭ್ಯಾಸಕ್ಕೆ ಜಾಯ್ನ್ ಆಗಿ ಈಗ 4 ರಿಂದ 5 ತಿಂಗಳಾಗಿರುತ್ತೆ ಅಥವಾ ಏನೋ 1 ಮಂತ್ ಆಗಿರುತ್ತೆ. ನಾವೇನು ಮಾಡ್ಬಿಡ್ತೀವಿ, ಅವ್ರ ಥರ ಮಾಡಬೇಕೇನೋ ಹಂಬಲದಿಂದ ತುಂಬ ಪ್ರಯತ್ನ ಮಾಡುವಂಥದ್ದು. ಅದು ತಪ್ಪು. ನಿಮ್ಮ ದೇಹ ನಿಮಗೆ ಎಷ್ಟು ಸ್ಪಂದಿಸುತ್ತೋ, ನಿಮ್ಮ ಫ್ಲೆಕ್ಸಿಬಿಲಿಟಿ ಎಷ್ಟಿದೆ ಅಷ್ಟೇ ನೀವೇನು ಮಾಡಬೇಕು, ಯೋಗಾಭ್ಯಾಸನ ಪ್ರಾಕ್ಟೀಸ್ ಮಾಡುವಂಥದ್ದು. ಹಾಗಾಗಿ ನಾವೇನು ಮಾಡಬೇಕು, ಅದನ್ನು ಗಮನದಲ್ಲಿಟ್ಟುಕೊಂಡು ನಮ್ಮ ಎಕ್ಸ್ಪೀರಿಯೆನ್ಸ್ ಎಷ್ಟಿದೆ ಯೋಗದಲ್ಲಿ ಎನ್ನುವಂಥದ್ದನ್ನು ಗಮನದಲ್ಲಿಟ್ಟುಕೊಂಡು ನಾವು ಯೋಗಾಭ್ಯಾಸನ ಮಾಡುವಂಥದ್ದು. ಇನ್ನು 6ನೇ ವಿಷಯ ಏನಪ್ಪ ಅಂದರೆ, ದಿನನಿತ್ಯ ಅಭ್ಯಾಸ ಮಾಡಿ ಅಥವಾ
ದಿನನಿತ್ಯ ಅಭ್ಯಾಸ ಇಲ್ಲದೇನೆ, ನಿರಂತರವಾಗಿ ಅಭ್ಯಾಸ ಇಲ್ಲದೇನೆ ನಾವು ಯೋಗಾಭ್ಯಾಸನ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿರ್ತೀವಿ. 1 ತಿಂಗಳು ಮಾಡ್ತೀವಿ ಅಥವಾ 1 ವೀಕ್ ಮಾಡ್ತೀವಿ ಅಥವಾ ಇನ್ನೂ ಸ್ವಲ್ಪ ಜಾಸ್ತಿ ದಿನ ಮಾಡ್ತೀವಿ. ನಂತರ ಸಡನ್ನಾಗಿ ಯೋಗಾಭ್ಯಾಸನ ಬಿಟ್ಟುಬಿಡೋದು, ಬೋರ್ ಮಾಡ್ಕೊಂಡು ಯೋಗಾಭ್ಯಾಸನ ಬಿಟ್ಟುಬಿಡೋದು. ಇದರಿಂದ ನಮ್ಮ ದೇಹಕ್ಕೆ ಮತ್ತಷ್ಟು ತೊಂದರೆ ಉಂಟಾಗಿದೆ. ಯಾಕಂದರೆ ಅಷ್ಟು ದಿನ ಯೋಗಾಭ್ಯಾಸ ಮಾಡಿರ್ತೀವಿ, ನಂತರ ಬಿಟ್ಟುಬಿಟ್ರೆ ಸಡನ್ಲಿ ನಮ್ಮ ದೇಹ ಜಡವಾಗುವಂಥದ್ದು ಅಥವಾ ಸಾಕಷ್ಟು ತೊಂದರೆಗಳು, ಮೈಗ್ರೇನ್ ಇಂಥವೆಲ್ಲ ತೊಂದರೆಗಳು ಉಂಟಾಗ್ತವೆ. ಹಾಗಾಗಿ ನಾವು ಕಂಟಿನ್ಯೂ ಆಗಿ ಡೈಲಿ 1 ಅವರ್ ಯೋಗಾಭ್ಯಾಸನ ಮಾಡೋದು ತುಂಬ ಉತ್ತಮ. ಬಿಡಬಾರ್ದು, ಅದನ್ನು ಯಾವುದೇ ಕಾರಣಕ್ಕೂ ಬಿಡಬಾರ್ದು. ನೆಕ್ಸ್ಟು 7ನೇದ್ದು ಏನಪ್ಪ ಅಂದರೆ ಹೆಚ್ಚು ಬಲ ಪ್ರಯೋಗ ಮಾಡುವಂಥದ್ದು. ಅಂದರೆ ನನಗೆ ಈ ಆಸನ ಬರಲ್ಲಪ್ಪ ಅಂದರೆ ನಾವು ಅದನ್ನು ಬಿಟ್ಟು ಬಿಡಲ್ಲ. ಕಠಿಣ ಆಸನಗಳನ್ನು ನಮಗೆ ಅಭ್ಯಾಸನೇ ಇರಲ್ಲ, ಅದನ್ನು ಬಿಟ್ಟು ಬಿಡಲ್ಲ. ನಾವೇನು ಮಾಡ್ತೀವಿ, ಒಂದು ಮಾಡಲೇಬೇಕಂತ ಹಠ ತೊಟ್ಟು ಒಂದೇ ದಿನ ನಾವು ಮಾಡಲೇಬೇಕಂತ ಅದನ್ನು ಹಠ ತೊಟ್ಟು ಒಂದೇ ದಿನದಲ್ಲೇ ಮಾಡೋಕ್ಕೆ ಹೋಗ್ತೀವಿ. ಅದರಿಂದ ನಮ್ಮ ದೇಹಕ್ಕೆ ಸಾಕಷ್ಟು ಹಾನಿ ಉಂಟಾಗ್ತಿದೆ ಹೊರತು ಯಾವುದೇ ರೀತಿಯ ಪ್ರಯೋಜನವಿಲ್ಲ. ಅಂದರೆ ನಮ್ಮ ಎಕ್ಸ್ಪೀರಿಯೆನ್ಸ್ ಆದಂತೆ ನಾವು ದಿನನಿತ್ಯ ಅಭ್ಯಾಸ ಮಾಡಿದಂಥದ್ದು ಏನಾಗುತ್ತೆ, ನಮಗೆ ಆಟೋಮೆಟಿಕ್ಕಾಗಿ ಒಂದಿನ ಬಂದೇ ಬರುತ್ತೆ. ಆದರೆ ನಾವು ಇವತ್ತೇ ಮಾಡಬೇಕು ಅನ್ನೋದು ಅಂಥದ್ದು ತಪ್ಪು. ಯೋಗದಲ್ಲಿ ಯಾವತ್ತೂ ನಾವು ಚಾಲೆಂಜ್ ಮಾಡಿ ಕಲಿಯುವಂಥದ್ದು ಏನಿದೆ ತುಂಬ ತಪ್ಪು. ನಂತರ 8ನೇ ವಿಷಯ ಏನಪ್ಪ ಅಂದರೆ ಸರಿಯಾದ ಸಮಯದಲ್ಲಿ ಯೋಗವನ್ನು ಮಾಡದೇ ಇರುವಂಥದ್ದು. ಅಂದರೆ ಈಗ ಮಧ್ಯಾಹ್ನ ಮಾಡಬೇಕು ಅಥವಾ ರಾತ್ರಿ ಮಾಡಬೇಕು, ಇವೆಲ್ಲ ತಪ್ಪು. ನಾವು ಬೆಳಗ್ಗೆ ಅಥವಾ ಸಾಯಂಕಾಲ ಯೋಗಾಭ್ಯಾಸವನ್ನು ಮಾಡುವಂಥದ್ದು. ನಾವು ಅದನ್ನು ಬಿಟ್ಟು ನಮಗೆ ಫ್ರೀ ಟೈಮ್ ಮಧ್ಯಾಹ್ನ ಇದೆ ಅಥವಾ ಫ್ರೀ ಟೈಮ್ ರಾತ್ರಿ 8 ಗಂಟೆ ಮೇಲಿದೆ ಅಂತ ಯೋಗಾಭ್ಯಾಸ ಮಾಡಿದರೆ ಅದು ಯೋಗದ ಅಭ್ಯಾಸದ ಟೈಮ್ ಅಲ್ಲ. ಹಾಗಾಗಿ ನಾವು ಅದನ್ನು ಫಾಲೋ ಮಾಡಬೇಕಾದದ್ದು, ಸರಿಯಾದ ರೀತಿಯಲ್ಲಿ ಫಾಲೋ ಮಾಡಬೇಕಾಗಿದ್ದು ಯೋಗ ಮಾಡುವವರ ಕರ್ತವ್ಯ. 9ನೇ ವಿಷಯ ಏನಪ್ಪ ಅಂದರೆ ಯೋಗ ಮಾಡಿದ ತಕ್ಷಣ ಅಥವಾ ಯೋಗಾಭ್ಯಾಸ ಮುಗಿಸಿದ ತಕ್ಷಣ ನಾವೇನು ಮಾಡ್ತೀವಿ, ಊಟ ಮಾಡುವಂಥದ್ದು ಅಥವಾ ಏನೋ ತಿನ್ನುವಂಥದ್ದು, ಅಲ್ಪ ಉಪಹಾರ ಆಗಿರ್ಬೋದು ಅಥವಾ ಮೀಲ್ಸ್ ಏನದು ತುಂಬ ಜಾಸ್ತಿ ಊಟವನ್ನು ಮಾಡುವಂಥದ್ದು, ಇದು ತುಂಬ ತಪ್ಪು. ಮತ್ತು ಸ್ನಾನ ಮಾಡುವಂಥದ್ದು, ಯೋಗಾಭ್ಯಾಸ ಮುಗಿಸಿದ ತಕ್ಷಣ ಸ್ನಾನ ಮಾಡುವಂಥದ್ದು, ಊಟ ಮಾಡುವಂಥದ್ದು, ಇದೆಲ್ಲ ತುಂಬ ತಪ್ಪು. ನಾವು ಅದನ್ನೆಲ್ಲ ಮಾಡಬಾರ್ದು. ಯಾಕೆಂದರೆ ನಮ್ಮ ದೇಹದಲ್ಲಿ ರಕ್ತ ಸಂಚಾರವು ವಿಭಿನ್ನ ರೀತಿಯಲ್ಲಿ ಅಭ್ಯಾಸ ಮಾಡಬೇಕಾದ್ರೆ ವಿಭಿನ್ನ ರೀತಿಯಲ್ಲಿ ಹೆಚ್ಚಾಗಿರುತ್ತೆ. ಹಾಗಾಗಿ ಇವೆಲ್ಲ ಸಮತೋಲನಗೊಳ್ಬೇಕಂದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಹಾಗಾಗಿ ನಾವು ಊಟ ಮಾಡುವುದಾಗಲಿ ಸ್ನಾನ ಮಾಡುವುದಾಗಲಿ ಯೋಗಾಭ್ಯಾಸದ ನಂತರ ಇದನ್ನೆಲ್ಲ ಮಾಡಬಾರ್ದು. ಒಂದು ಅರ್ಧ ಗಂಟೆ ಮಿನಿಮಮ್, ಒಂದು ಅರ್ಧ ಗಂಟೆ ಬಿಟ್ಟು ನಾವು ಊಟ ಸ್ನಾನ ಇಂಥವೆಲ್ಲ ಮಾಡುವುದು ತುಂಬ ಉತ್ತಮ. ಇನ್ನು 10ನೇ ವಿಷಯ ಏನಪ್ಪ ಅಂದರೆ ಒತ್ತಡದ ಮೂಲಕ ಯೋಗವನ್ನು ಮಾಡುವಂಥದ್ದು. ಅಂದರೆ ಟೆನ್ಷನ್, ಇವತ್ತು ನಾವು ಬೆಳಗ್ಗೆ ಯೋಗ ಮಾಡಬೇಕು, ನನಗೆ ಇವತ್ತು ಯೋಗಾಭ್ಯಾಸ ಇದೆ, ನಾನು ಮಾಡಬೇಕು, ಆ ಥರ ಟೆನ್ಷನ್ ಎಲ್ಲ ಮಾಡೋದಲ್ಲ. ಅಥವಾ ಯೋಗ ಅಭ್ಯಾಸ ಮಾಡುವಾಗ ಯಾವುದೋ ಹೊರಗಿನ ಜೀವನದಲ್ಲಿ ನಮಗೆ ನಡೆದಿರ್ತಕ್ಕಂಥ ಘಟನೆಗಳನ್ನು ಅಥವಾ ನಮ್ಮ ಕೆಲಸ ಕಾರ್ಯಗಳಲ್ಲಿ ನಡೆದಿರ್ತಕ್ಕಂಥ ಘಟನೆಗಳನ್ನು ಮನಸ್ಸಲ್ಲಿ ಇಟ್ಕೊಂಡು ಯೋಗಾಭ್ಯಾಸ ಮಾಡುವಂಥದ್ದು. ಅದರಿಂದ ಗೊಂದಲಕ್ಕೆ ಒಳಗಾಗ್ತೀರಾ, ಅದರಿಂದ ಯಾವುದೇ ರೀತಿಯ ಪ್ರಯೋಜನವಾಗಲ್ಲ. ಎಷ್ಟು ಸರಳವಾಗುತ್ತೋ, ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸರಳ ರೀತಿಯಲ್ಲಿ, ಶಾಂತ ರೀತಿಯಲ್ಲಿ ನಾವು ಯೋಗಾಭ್ಯಾಸನ ಮಾಡುವುದರಿಂದ ನಮ್ಮ ದೇಹಕ್ಕೆ ಲಾಭ ಆಗುತ್ತೆ ಹೊರತು ನಷ್ಟ ಏನಿಲ್ಲ. ಆದರೆ ನಾವು ಟೆನ್ಷನ್ ಮೂಲಕ ಅಥವಾ ಒತ್ತಡದ ಮೂಲಕ, ಗೊಂದಲದ ಮೂಲಕ ಯೋಗಾಭ್ಯಾಸ ಮಾಡೋದ್ರಿಂದ ನಮಗೆ ಸಾಕಷ್ಟು ತೊಂದರೆಗಳು ಉಂಟಾಗ್ತವೆ. ಇನ್ನು 11ನೇ ವಿಷಯ ಏನಪ್ಪ ಅಂದರೆ ಯೋಗಾಭ್ಯಾಸದ ನಂತರ ಶವಾಸನವು ಕಂಪಲ್ಸರಿ ನಾವು ಮಾಡಲೇಬೇಕು. ಶವಾಸನ ಅಂದರೆ ಪ್ರತಿ ಒಂದು ಯೋಗಾಭ್ಯಾಸದ ನಂತರ, ಅಂದರೆ ಈಗ 1 ಅವರ್ ಯೋಗಾಭ್ಯಾಸ ಮಾಡಿರ್ತೀವಿ ಅಂದರೆ ಅದಕ್ಕೆ ಒಂದು 10 ರಿಂದ 15 ನಿಮಿಷ ನಾವೇನು ಮಾಡಬೇಕು, ಶವಾಸನ ಕಂಪಲ್ಸರಿ ಮಾಡಲೇಬೇಕು. ಅಥವಾ ಒಂದು 45 ನಿಮಿಷ ಯೋಗಾಭ್ಯಾಸ ಮಾಡ್ತೀವಿ ಅಂದರೆ ಮಿನಿಮಮ್ 10 ರಿಂದ 15 ನಿಮಿಷ ನಾವೇನು ಮಾಡಬೇಕು, ಯೋಗಾಭ್ಯಾಸದ ನಂತರ ನಾವೇನು ಮಾಡಬೇಕು, ಶವಾಸನವನ್ನು ಮಾಡಲೇಬೇಕು. ಇಲ್ಲಾಂದರೆ ನಮ್ಮ ದೇಹಕ್ಕೆ ಏನಾಗ್ಬಿಡುತ್ತೆ, ಮತ್ತಷ್ಟು ತೊಂದರೆಗಳು ಉಂಟಾಗ್ತವೆ. ಏನಪ್ಪ ತೊಂದರೆ ಅಂದರೆ ಅಷ್ಟೊತ್ತೆಲ್ಲ ಪ್ರಾಕ್ಟೀಸ್ ಮಾಡಿರ್ತೀವಲ್ಲ, ರೆಸ್ಟ್ ಬೇಕು. ಅದಕ್ಕೆ ದೇಹದಲ್ಲಿ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗುವಂಥ ಸಾಧ್ಯತೆಗಳಿರ್ತವೆ ಅಥವಾ ರಕ್ತ ಸಂಚಲನ ಉತ್ತಮವಾಗಿರ್ತದೆ. ಅದನ್ನು ನಾವು ರೆಸ್ಟ್ ಮಾಡಿ ಏನು ಮಾಡಬೇಕು, ರಿಲ್ಯಾಕ್ಸ್ ಮಾಡಬೇಕು. ಎಲ್ಲೆಲ್ಲೋ ಸೆಳೆತ ಆಗಿರುತ್ತೆ, ಅದನ್ನೆಲ್ಲ ನಾವೇನು ಮಾಡಬೇಕು, ರಿಲ್ಯಾಕ್ಸ್ ಮಾಡಬೇಕಂದ್ರೆ ಶವಾಸನದಲ್ಲಿ ನಾವು 10 ರಿಂದ 15 ನಿಮಿಷ ಖಂಡಿತವಾಗಿಯೂ ಕಂಪಲ್ಸರಿಯಾಗಿ ನಾವೇನು ಮಾಡಬೇಕು, ಶವಾಸನವನ್ನು ಮಾಡಲೇಬೇಕು. ಇಲ್ಲಾಂದರೆ ದೇಹಕ್ಕೆ ಮತ್ತು ಸಾಕಷ್ಟು ತೊಂದರೆಗಳು, ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಇದರಿಂದ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆದರೆ ಏನೆಲ್ಲ ತೊಂದರೆ ಆಗುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ. ಹಾಗಾಗಿ ಶವಾಸನವನ್ನು ಕಂಪಲ್ಸರಿ ಮಾಡಿ. ಕೊನೆಯದಾಗಿ ಹೇಳ್ತೀನಿ, ಇದನ್ನು ರಿಕ್ವೆಸ್ಟ್ ಮಾಡಿ ಹೇಳ್ತೀನಿ ಎಲ್ಲರಲ್ಲೂ, ಯೋಗಾಭ್ಯಾಸ ಮಾಡುವವರು ಯಾವುದೇ ರೀತಿಯ ದುಶ್ಚಟಗಳನ್ನು ಮಾಡಬಾರ್ದು. ಯೋಗಾಭ್ಯಾಸ ಮಾಡುವವರು ಅಂತ ಅಷ್ಟೇ ಅಲ್ಲ, ಯಾರು ನಾವೇನು ಮಾಡಬಾರ್ದು, ದುಶ್ಚಟಗಳನ್ನು ಮಾಡಬಾರ್ದು. ಆದರೆ ಸಾಕಷ್ಟು ಜನ ಯೋಗಾಭ್ಯಾಸ ಮಾಡ್ತಾನೆ ಏನು ಮಾಡ್ತಿರ್ತಾರೆ, ದುಶ್ಚಟಗಳನ್ನು ಮಾಡ್ತಿರ್ತಾರೆ. ಅಂದರೆ ಬೆಳಿಗ್ಗೆ ಯೋಗ ಕ್ಲಾಸ್ ಹೋಗಿ ಯೋಗ ಮಾಡಿ ಬರ್ತಾರೆ ಅಥವಾ ಆನ್ಲೈನಲ್ಲಿ ಜಾಯ್ನ್ ಆಗಿ ಯೋಗಾಭ್ಯಾಸವನ್ನು ಮಾಡ್ತಿರ್ತಾರೆ. ಅದು ಮತ್ತೆ ಮಾಡಿದ್ರೆ ಮಧ್ಯಾಹ್ನ ಅಥವಾ ಸಾಯಂಕಾಲ ಧೂಮಪಾನ ಮಾಡುವಂಥದ್ದು ಅಥವಾ ಮದ್ಯಪಾನ ಮಾಡುವಂಥದ್ದು, ಇಂಥ ಎಲ್ಲದರಿಂದ ನಾವು ದೂರ ಇರಬೇಕು. ಅಂದಾಗ ಮಾತ್ರ ನಮಗೇನಾಗುತ್ತೆ, ಅದು ಉಪಯೋಗ ಆಗುವಂಥದ್ದು. ಇಲ್ಲಾಂದರೆ ನಾನು ಬೆಳಗ್ಗೆ ಯೋಗ ಮಾಡ್ತೀನಿ, ಸಾಯಂಕಾಲ ಅಥವಾ ಮಧ್ಯಾಹ್ನ ಇಂಥವೆಲ್ಲ ದುಶ್ಚಟಗಳನ್ನು ಮಾಡ್ತೀನಿ ಅಂದರೆ ಯಾವುದೇ ಕಾರಣಕ್ಕೂ ಇದೇನಾಗಲ್ಲ, ನಮಗೆ ಹೆಲ್ಪ್ ಆಗಲ್ಲ. ಇದರಿಂದ ನಮ್ಮ ಆರೋಗ್ಯ ಇನ್ನಷ್ಟು ಹಾಳಾಗುತ್ತೆ ಹೊರತು ಯಾವುದೇ ರೀತಿಯ ಹೆಲ್ಪ್ ಆಗಲ್ಲ. ಅದಕ್ಕೆ ನಾವು ಯಾವುದೋ ಒಂದು ಉದ್ದೇಶದಿಂದ ನಾವು ಏನೋ ಒಂದು ಕಾರ್ಯ ಮಾಡ್ತಿದ್ದೇವೆ ಅಂದರೆ ಅದರಲ್ಲಿರ್ತಕ್ಕಂಥ ರೂಲ್ಸನ್ನು ನಾವು
ಕಂಪಲ್ಸರಿಯಾಗಿ ಏನು ಮಾಡಬೇಕಾಗತ್ತೆ, ಫಾಲೋ ಮಾಡಬೇಕಾಗತ್ತೆ. ಇಲ್ಲಾಂದರೆ ನಮಗೇನಾಗಲ್ಲ, ಅದು ದೊರೆಯಲ್ಲ. ನಾವಿದ್ರೆ ಈ ಥರ ಯಾವುದೇ ರೂಲ್ಸನ್ನು ನಾವು ಫಾಲೋ ಮಾಡೋದೇ ಇಲ್ಲ. ನಾವೇನು ಮಾಡ್ತೀವಿ, ನಾವು ಎಷ್ಟೋ ವರ್ಷ ಯೋಗ ಮಾಡಿದೆ, ನನಗೇನಾಗಲೇ ಇಲ್ಲ, ನಾನು ಎಷ್ಟೋ ತಿಂಗಳು ಯೋಗ ಮಾಡಿದೆ, ನನಗೇನು ಯೂಸ್ ಆಗಲಿಲ್ಲ. ನಾವು ರೂಲ್ಸ್ ಫಾಲೋ ಮಾಡಿದ್ರೆ ತಾನೇ ಅಲ್ಲ ಆಗೋದು. ಏನೋ ಒಂದು ಈಗ 2-3-4 ಆಸನ ಮಾಡಿಬಿಡ್ತೀವಪ್ಪ ಅಂದರೆ ಅದರಿಂದ ನಮ್ಗೆ ಉಪಯೋಗ ಆಗಲ್ಲ. ಅದ್ರ ಏನಿದೆ ರೂಲ್ಸು ಅದನ್ನು ನಾವು ಖಂಡಿತವಾಗಿಯೂ ಫಾಲೋ ಮಾಡಲೇಬೇಕು. ಹಾಗಾಗಿ ಯಾರೂ ದುಶ್ಚಟಗಳನ್ನು ಮಾಡಬೇಡಿ. ಯೋಗ ಮಾಡೋರು ಅಂತ ಅಷ್ಟೇ ಅಲ್ಲ, ಯೋಗ ಮಾಡಲಾರ್ದರೂ ಸಹ ಯಾರು ದುಶ್ಚಟಗಳನ್ನು ಮಾಡಬಾರ್ದು. ಆದರೆ ಯೋಗ ಅಭ್ಯಾಸ ಮಾಡೋದ್ರಿಂದ ಸ್ವಲ್ಪ ದೂರ ಇರಬೇಕು ದುಶ್ಚಟಗಳಿಂದ. ಮದ್ಯಪಾನ, ಧೂಮಪಾನ ಅಥವಾ ಏನೇನೋ ತಿಂತಿರ್ತಾರೆ, ಅದರಿಂದ ನೀವು ದೂರ ಇದ್ದರೆ ತುಂಬ ಒಳ್ಳೆಯದು. ಇವತ್ತಿನ ಯೋಗಾಭ್ಯಾಸದಲ್ಲಿ ನಾನು ನಿಮಗೆ ಏನು ಹೇಳ್ಕೊಟ್ಟಿದ್ದೀನಪ್ಪ ಅಂದರೆ, ಯೋಗಾಭ್ಯಾಸ ಮಾಡುವವರು ಏನೆಲ್ಲ ರೂಲ್ಸನ್ನು ಫಾಲೋ ಮಾಡಬೇಕು, ಮಾಡಲಿಲ್ಲ ಅಂದರೆ ಏನೆಲ್ಲ ಹಾನಿ ಉಂಟಾಗುತ್ತದೆ ಎಂಬುದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ದಯವಿಟ್ಟು ಪ್ರತಿಯೊಬ್ಬರು ಇದನ್ನು ನೋಡಿದ ತಕ್ಷಣ ಅಥವಾ ಹಾಗೆ ಬಿಟ್ಟು ಬಿಡಬೇಡಿ. ಏನೋ ಒಂದು ಬಂತು, ಏನೋ ಒಂದು ನೋಡಿದೆ ಅಂತ ಬಿಟ್ಟು ಬಿಡಬೇಡಿ. ಖಂಡಿತವಾಗಿ ನೀವು ಇದನ್ನೇ ಮಾಡಬೇಕು, ಅರ್ಥಕೊಳ್ತೀರ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವತ್ತಿನ ಯೋಗಾಭ್ಯಾಸ ಎಲ್ಲ ಮಾಹಿತಿಯನ್ನು ನೀವು ವೀಕ್ಷಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಹಾಗೆ ನನ್ನ ಯೋಗ ಟಿಪ್ಸ್ ಯೂಟ್ಯೂಬ್ ವಾಹಿನಿಯನ್ನು ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಇತರರೊಂದಿಗೆ ಹಂಚಿಕೊಳ್ಳಿ, ಸಾಧ್ಯವಾದಷ್ಟು ಬೆಂಬಲಿಸಿ. ಇದೇ ನನಗೆ ಪ್ರೋತ್ಸಾಹವಾಗುತ್ತದೆ. ಎಲ್ಲರಿಗೂ ಧನ್ಯವಾದಗಳು. ವಿಡಿಯೋನ ನೋಡುತ್ತಿರುವ ಪ್ರತಿಯೊಬ್ಬರು ಯೋಗ ಟಿಪ್ಸ್ ಯೂಟ್ಯೂಬ್ ವಾಹಿನಿಯನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ನೀವು ಸಬ್ಸ್ಕ್ರೈಬ್ ಮಾಡಿದರೆ ಮಾತ್ರ ನನಗೆ ಇನ್ನಷ್ಟು ವಿಡಿಯೋಗಳನ್ನು ನಿಮ್ಮ ಮುಂದೆ ತರಲು ಸಾಧ್ಯವಾಗುತ್ತದೆ. ಅದೇ ನನಗೆ ಪ್ರೋತ್ಸಾಹ ಎಂದಾಗುತ್ತದೆ. ಹಾಗಾಗಿ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನಮಸ್ಕಾರ.